ಹಾಯ್ ಹಲೋ ಎವ್ರಿವನ್, ನಳಿನ ಹಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಇವತ್ತು ಒಂದು ರೆಸಿಪಿ ಮಾಡಿದ್ದೀನಿ. ಅದು ರೆಸಿಪಿ ಯಾವುದಪ್ಪ ಅಂದರೆ ಗಿಣ್ಣು ಯಾವ ರೀತಿಯಾಗಿ ತಯಾರಿಸುತ್ತಾರೆ, ಗಿಣ್ಣಿನಲ್ಲಿರುವ ಪೋಷಕಾಂಶಗಳ್ಯಾವು, ಖನಿಜಾಂಶಗಳ್ಯಾವು ಮತ್ತು ಅದರಿಂದ ಏನೆಲ್ಲ ಪ್ರಯೋಜನ, ಯಾರು ತಿನ್ನಬಾರ್ದು ಯಾರು ತಿನ್ನಬೇಕು, ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಎಲ್ಲವನ್ನು ಕೂಲಂಕುಷವಾಗಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್ ಬನ್ನಿ, ನಾನು ತಡ ಮಾಡಲ್ಲ, ಬೇಗನೆ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ಹಿರಿಯರು ಒಂದು ಆಹಾರವನ್ನು ತುಂಬ ಅಮೂಲ್ಯವೆಂದು ಹೇಳ್ತಿದ್ರು. ಅದು ದುಬಾರಿ ಡ್ರೈ ಫ್ರೂಟ್ಸ್ ಅಲ್ಲ, ವಿದೇಶಿ ಸೂಪರ್ ಫುಡ್ ಕೂಡ ಅಲ್ಲ. ಅದು ಹಸುವಿನ ಹಾಲಿನಿಂದ ತಯಾರಿಸುವ ಗಿಣ್ಣು ಅಂತ. ಇದು ವರ್ಷ ಪೂರ್ತಿ ಸಿಗೋದಿಲ್ಲ. ಸಿಕ್ಕಾಗ ಮನೆಗಳಲ್ಲಿ ಹಬ್ಬದಂತೆ ತಯಾರಿಸಿ ತಿನ್ನುತ್ತಿದ್ದರು. ಹಾಗಾದರೆ ಗಿಣ್ಣು ಏಕೆ ಇಷ್ಟೊಂದು ವಿಶೇಷ, ಅದರ ಎಷ್ಟೊಂದು ವಿಶೇಷವಿದೆ ಏಕೆ ಅಂತ ನೋಡೋಣ. ಇದರಲ್ಲಿರುವ ಪೋಷಕಾಂಶಗಳು ಯಾವ್ಯಾವು, ಯಾರಿಗೆ ಒಳ್ಳೆಯದು, ಯಾರು ಮಿತವಾಗಿ ತಿನ್ನಬೇಕು, ಇವೆಲ್ಲವನ್ನು ಇಂದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಗಿಣ್ಣು ಎಂದ್ರೇನು? ಗಿಣ್ಣ ಎಂದರೆ ಹಸು ಕರು ಹಾಕಿದ ನಂತರ ಮೊದಲ ದಿನದಲ್ಲಿ ಸಿಗುವ ಹಾಲಿನಿಂದ ತಯಾರಿಸುವ ಒಂದು ವಿಶೇಷ ಆಹಾರ ಅಂತ ಕೂಡ ಹೇಳ್ಬೋದು. ಇದು ಸಾಮಾನ್ಯ ಹಾಲಿಗಿಂತ ಹೆಚ್ಚು ದಪ್ಪವಾಗಿರುತ್ತದೆ ಮತ್ತು ಪ್ರೋಟೀನ್, ವಿಟಮಿನ್ ಹಾಗೂ ಖನಿಜಾಂಶಗಳು ಸಮೃದ್ಧವಾಗಿರುತ್ತವೆ. ಇದರಲ್ಲಿ ಈ ಗಿಣ್ಣಿನ 10 ಪ್ರಮುಖ ಪ್ರಯೋಜನಗಳನ್ನು ನೋಡೋಣ. ಮೊದಲನೇದು ಯಾವುದಪ್ಪ ಅಂದರೆ ಪ್ರೋಟೀನ್ ಸಮೃದ್ಧವಾಗಿರುತ್ತದೆ ಇದರಲ್ಲಿ. ಇದು ಒಂದು ವಿಶೇಷ ಆಹಾರ ಅಂತ ಕೂಡ ಹೇಳ್ಬೋದು. ದೇಹದ ಸ್ನಾಯುಗಳ ಬೆಳವಣಿಗೆಗೆ ಮತ್ತು ಶಕ್ತಿಗೆ ಸಹಾಯ ಮಾಡುತ್ತದೆ ಇದು. ಎರಡನೇದೇನಪ್ಪ ಅಂತಂದರೆ ರೋಗ ನಿರೋಧಕ ಶಕ್ತಿಗೆ ಬೆಂಬಲ ಕೊಡುತ್ತೆ ಇದು. ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಈ ಗಿಣ್ಣುವನ್ನು ತಿಂದರೆ ನಮಗೆ ಶಕ್ತಿಯನ್ನು ಕೊಡುತ್ತದೆ. ಮೊದಲ ಹಾಲಿನಲ್ಲಿ ರೋಗ ನಿರೋಧಕ ಗುಣಗಳಿವೆ. ರೋಗ ನಿರೋಧಕ ಗುಣಗಳು ಸಹಾಯ ಮಾಡುವ ಅಂಶಗಳಾಗಿವೆ ಇರುತ್ತವೆ. ಗಿಣ್ಣಿನಲ್ಲಿ ಅವುಗಳಲ್ಲಿ ಕೆಲವು ಉಳಿದಿರಬಹುದು, ಆದರೆ ಇದನ್ನು ಔಷಧಿ ಎಂದು ಪರಿಗಣಿಸಬಾರದು. ನಾವು ಯಾರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅಂದರೆ ಇದೇನೇ ಒಂದು ಔಷಧಿ ಅಂತ ನಾವು ಪರಿಗಣಿಸಬಾರದು. ಮೂಳೆಗಳನ್ನು ಬಲಪಡಿಸಲು ಸಹಾಯಕಾರಿ. ಇದು ಮೂಳೆಗಳನ್ನು ತುಂಬ ಗಟ್ಟಿಯನ್ನಾಗಿ ಮಾಡುತ್ತದೆ ಈ ಗಿಣ್ಣು. ಇದರಲ್ಲಿ ಹೆಚ್ಚಾಗಿ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಅಂತಹ ಪೋಷಕಾಂಶಗಳು ಇರುವುದರಿಂದ ಮೂಳೆಗಳ ಆರೋಗ್ಯಕ್ಕೆ ನೆರವಾಗುತ್ತದೆ. ಇದು ಮೂಳೆಗಳು ಗಟ್ಟಿ ಆಗ್ತವೆ. ಇದರಲ್ಲಿ ಎಂತಹ ಪೋಷಕಾಂಶಗಳು ಈ ಗಿಣ್ಣದಲ್ಲಿ ಇವೆ. ಮಕ್ಕಳ ಬೆಳವಣಿಗೆಗೆ ಸಹಾಯಕಾರಿ ಅಂತ ಕೂಡ ಹೇಳ್ಬೋದು. ಇದು ಮಕ್ಕಳಿಗೆ ತುಂಬಾ ಸಹಾಯಕಾರಿ ಅಂತ ಹೇಳ್ಬೋದು. ಮಕ್ಕಳ ಬೆಳವಣಿಗೆಗೆ ತುಂಬಾನೇ ಸಹಾಯ ಮಾಡುತ್ತದೆ ಇದು. ಮಕ್ಕಳಿಗೆ ಪೌಷ್ಟಿಕ ಆಹಾರವಾಗಿ ಕೆಲವೊಮ್ಮೆ ನೀಡಬಹುದು ಇದನ್ನ, ಆದರೆ ಸಮತೋಲನ ಆಹಾರದ ಭಾಗವಾಗಿ ಮಾತ್ರ. ಇದು ಶಕ್ತಿಯನ್ನು ನೀಡುತ್ತದೆ. ನಾವೇನಾದ್ರೂ ಸುಸ್ತಾದಾಗ ಇದು ನಮಗೆ ಶಕ್ತಿಯನ್ನು ನೀಡುತ್ತದೆ. ದಣಿದ ದೇಹಕ್ಕೆ ಉತ್ತಮ ಶಕ್ತಿ ನೀಡುವ ಆಹಾರ ಅಂತ ಕೂಡ ಹೇಳ್ಬೋದು. ಆರನೇದೇನಪ್ಪ ಅಂದ್ರೆ ಹೊಟ್ಟೆ ತುಂಬಿದ ಅನುಭವವಾಗುತ್ತದೆ. ಇದರಿಂದ ಪ್ರೋಟೀನ್ ಹೆಚ್ಚು ಇರುವುದರಿಂದ ಹೆಚ್ಚು ಹೊತ್ತು ಹಸಿವಾಗದಂತೆ ಸಹಾಯ ಮಾಡಬಹುದು ಇದು. ಏಳನೇದು ವಿಟಮಿನ್ ಮೂಲ. ಇದರಲ್ಲಿ ತುಂಬಾ ವಿಟಮಿನ್ಗಳಿವೆ. ವಿಟಮಿನ್ ಎ ಮತ್ತು ಬಿ ಎಚ್ಚೆತ್ತವಾಗಿದೆ. ಎ ಮತ್ತು ಬಿ ಸಮೂಹ ಹಾಗೂ ಇತರ ಪೋಷಕಾಂಶಗಳನ್ನು ಹೊಂದಿರುತ್ತದೆ ಇದು. ಎಂಟನೇದು ಚರ್ಮ ಮತ್ತು ಕೂದಲಿಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದು ನಮ್ಮ ಚರ್ಮ ಮತ್ತು ಕೂದಲಿಗೆ ಒಳ್ಳೆಯದಂತ ಕೂಡ ಹೇಳ್ಬೋದು. ಸಮತೋಲನ ಆಹಾರದ ಭಾಗವಾಗಿ ಸೇವಿಸಿದರೆ ಚರ್ಮ ಮತ್ತು ಕೂದಲು ಆರೋಗ್ಯಕ್ಕೆ ಸಹಕಾರಿಯಾಗಬಹುದು ಇದು. 9ನೇದು ಸಂಪ್ರದಾಯದ ಪೌಷ್ಟಿಕ ಆಹಾರ ಅಂತ ಕೂಡ ಹೇಳ್ಬೋದು. ಇದನ್ನ ಗ್ರಾಮೀಣ ಪ್ರದೇಶಗಳಲ್ಲಿ ಹಲವು ವರ್ಷಗಳಿಂದ ಪೌಷ್ಟಿಕ ಆಹಾರವಾಗಿ ಇದನ್ನು ಬಳಸಲಾಗುತ್ತದೆ. 10ನೇದು ಯಾವುದಪ್ಪ ಅಂದ್ರೆ ರುಚಿ ಮತ್ತು ಪೌಷ್ಟಿಕತೆ ಜಾಸ್ತಿ ಇದೆ. ಇದರಲ್ಲಿ ತುಂಬಾ ಟೇಸ್ಟಿ ಆಗಿರುತ್ತೆ ಮತ್ತು ಇದರಲ್ಲಿ ಪೌಷ್ಟಿಕತೆ ಜಾಸ್ತಿ ಆಗಿರುತ್ತದೆ. ಗಿಣ್ಣನ್ನು ನಾವು ಸಿಹಿಯಾಗಿ ತಯಾರಿಸಬಹುದು. ಇದನ್ನ ಬೆಲ್ಲ ಹಾಕಿಬಿಟ್ಟು, ಸಕ್ಕರೆ ಹಾಕಿಬಿಟ್ಟು ಕೂಡ ತಯಾರಿಸಬಹುದು. ಇದನ್ನ ಎಲ್ಲಾ ವಯಸ್ಸಿನವರು, ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೆ ತಿನ್ಬೋದು. ಆದ್ರೆ ಇದನ್ನ ಮಿತಿಯಾಗಿ ತಿನ್ಬೇಕು. ಜಾಸ್ತಿ ಹೆಚ್ಚಾಗ್ತೀನಿ. ಇದನ್ನ ಒಂದು ವಾರ 15 ದಿವಸ ಇಟ್ಕೊಂಡು ಹಾಲನ್ನ ಫ್ರಿಜ್ಜಲ್ಲಿ ಇಟ್ಕೊಂಡು
ಇದನ್ನ ತಯಾರು ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಮನೆಯಲ್ಲಿ ಹಸು ಕರು ಹಾಕ್ತು ಅಂದ್ರೆ ಅದನ್ನ ಹಾಲನ್ನ ಮೊದಲ ದಿನದ ಹಾಲನ್ನು ಕರೆದು ಅದನ್ನ ಒಂದು ಬಟ್ಟೆಯಲ್ಲಾದ್ರೂ ಅಥವಾ ಒಂದು ಇದ್ರೆಲ್ಲ ಅದರಲ್ಲಾದ್ರೂ ಒಣಗಿಸಿ ಮನೆ ಮೇಲೆ ಒಣಗಿಸಿ ಇಟ್ಕೊಳ್ತಿದ್ರು. ಅವರಿಗೆ ಇಷ್ಟವಾದಾಗ ಅವ್ರಿಗೆ ಬೇಕಾದಾಗ ಮಾಡ್ಕೊಂಡು ತಿಂತಾ ಇದ್ರು. ಸ್ನೇಹಿತರೆ, ಯಾರು ಮಿತವಾಗಿ ತಿನ್ಬೇಕು ಎಂಬುದನ್ನ ನೋಡೋಣ. ಮಧುಮೇಹ ಇರುವವರು ಸಕ್ಕರೆ ಸೇರಿಸಿ ತಯಾರಿಸಿದ ಗಿಣ್ಣನ್ನು ಮಿತವಾಗಿ ಸೇವಿಸಬೇಕು. ಶುಗರ್ ಇರುವವರು ಈ ಸಕ್ಕರೆ ಹಾಕಿ ಮಾಡಬಾರ್ದು, ಇದನ್ನ ಬೆಲ್ಲ ಹಾಕಿ ಮಾಡಿ, ಅದು ಬೆಲ್ಲದಿಂದನೂ ಆದ್ರೂ ಸಹ ಸ್ವಲ್ಪ ಮಿತವಾಗಿ ತಿನ್ಬೇಕು. ಹಾಲಿನ ಅಲರ್ಜಿ ಇರುವವರು ಇದನ್ನ ತಿನ್ನಲೇಬಾರ್ದು. ಯಾರಿಗೆ ಹಾಲು ಅನ್ನೋದು ಆಗೋದಿಲ್ಲಲ್ಲ ಅವರಂತೂ ಖಂಡಿತವಾಗಿ ಇದನ್ನ ತಿನ್ನಬಾರ್ದು. ಜೀರ್ಣಕ್ರಿಯೆ ಸಮಸ್ಯೆ ಇರುವವರು ಹೆಚ್ಚಾಗಿ ಪ್ರಮಾಣದಲ್ಲಿ ತಿನ್ನಬಾರ್ದು. ಇದನ್ನ ಜೀರ್ಣಕ್ರಿಯೆ ಡೈಜೆಷನ್ ಆಗಲ್ಲ ಎಲ್ಲರಿಗೂ, ಯಾರಿಗಾಗಲ್ಲ ಅವರು ಇದನ್ನ ಮಿತವಾಗಿ ತಿನ್ನಬೇಕು, ಹೆಚ್ಚು ತಿನ್ನಬಾರ್ದು. ಎಲ್ಲ ಆಹಾರಗಳಂತೆ ಇದನ್ನು ಮಿತ ಪ್ರಮಾಣದಲ್ಲಿ ಸೇವಿಸಬೇಕು. ನಾವು ಈ ಗಿಣ್ಣನ್ನ ಮಿತ ಪ್ರಮಾಣದಲ್ಲಿ ಸೇವಿಸುವುದು ಉತ್ತಮ ಅಂತ ಕೂಡ ಹೇಳ್ಬೋದು. ಆದ್ರೆ ಯಾವುದೇ ಒಂದು ಆಹಾರ ಮಾತ್ರ ಆರೋಗ್ಯದ ರಹಸ್ಯವಲ್ಲ. ಇದು ಒಂದೇನು ಆರೋಗ್ಯದ ರಹಸ್ಯವಲ್ಲ, ಸಮತೋಲನ ಆಹಾರ ಇದು ಅಷ್ಟೇ. ನಿಯಮಿತ ವ್ಯಾಯಾಮ, ಉತ್ತಮ ನಿದ್ರೆ ಮತ್ತು ಒಳ್ಳೆಯ ಜೀವನ ಶೈಲಿ ಇವೇ ಉತ್ತಮ ಆರೋಗ್ಯದ ನಿಜವಾದ ರಹಸ್ಯ ಅಂತ ಕೂಡ ಹೇಳ್ಬೋದು. ಗಿಣ್ಣು ಸಿಕ್ಕಾಗ ಮಿತವಾಗಿ ಸಂತೋಷದಿಂದ ತಿನ್ನಿ, ತುಂಬಾ ರುಚಿಯಾಗಿರುತ್ತೆ ಮತ್ತು ವರ್ಷಕ್ಕೊಂದ್ಸಾರಿ ತಿನ್ನಲೇಬೇಕು. ಇದು ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಕರೆಕ್ಟ್ ಆಯ್ತು ಅಂತ ತಿಳ್ಕೊಂಡು, ಗಿಣ್ಣು ಮಾಡೋದು ಹೇಗೆ, ಗಿಣ್ಣುವನ್ನು ಯಾವ ರೀತಿಯಾಗಿ ಮಾಡಬೇಕು, ಅದು ಪ್ರೊಸೆಸ್ ಹೇಗಿದೆ ಎಂಬ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೀವು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.